ನಲ್ಲಿ ನಾವ್ ಏನ್ ಹೇಳ್ತೀವಿ ಪೋಷಕರಿಗೆ ಅಂತ ಅಂದ್ರೆ ಅತಿಯಾದ ಒಂದು ನಿರೀಕ್ಷೆ ನನ್ ಮಗ ಫಸ್ಟ್ ರ್ಯಾಂಕ್ ಬರಬೇಕು ಟಾಪರ್ ಆಗ್ಬೇಕು ಅನ್ನೋ ಒಂದು ನಿರೀಕ್ಷೆ. ಆದ್ರೆ ಎಷ್ಟು ಮಕ್ಕಳಿಗೆ ಫಸ್ಟ್ ರ್ಯಾಂಕ್ ಬರುತ್ತೆ ಹೇಳಿ? ಕೇವಲ ಒಂದು ವಿದ್ಯಾರ್ಥಿಗೆ ಮಾತ್ರ ಫಸ್ಟ್ ರ್ಯಾಂಕ್ ಬರ್ಲಿಕ್ಕೆ ಸಾಧ್ಯ. ಬೇರೆ ಮಕ್ಕಳಿಗೆ ಹೋಲಿಕೆ ಮಾಡೋದು ಇದನ್ನ ನಾವು ಕಡಿಮೆ ಮಾಡ್ಕೋಬೇಕು. ಮತ್ತೆ ಒಂದು ಒಳ್ಳೆ ರೀತಿಯಿಂದ ಮಕ್ಕಳ ಜೊತೆ ಸಂವಹನೆ ಮಾಡ್ಬೇಕು. ಈ ನಡುವೆ ನಾವು ಮಕ್ಕಳ ಜೊತೆ ಮಾತಾಡೋದೇ ಕಡಿಮೆ ಆಗೋಗಿದೆ. ಆಮೇಲೆ ಮಾತಾಡ್ದಾಗೆಲ್ಲ ಬರೀ ಪರೀಕ್ಷೆ ಬಗ್ಗೆ ಮಾತಾಡ್ತೀವಿ, ಮತ್ತೆ ಗದ್ರತೀವಿ, ಜೋರಾಗಿ ಮಾತಾಡ್ತೀವಿ, ಅವ್ರಿಗೂ ಸ್ವಲ್ಪ ಬೇಸರ ಆಗ್ಬಹುದು. ಇದರ ಜೊತೆಗೆ ಕೆಲವು ಪೋಷಕರು ಮಕ್ಕಳು ಕುಗ್ಗು ಹೋದ್ರೆ, ಸಂಖ್ಯೆ ಕಡಿಮೆ ಬಂದ್ರೆ ತಾವೇ ವಿಫಲರಾಗಿದ್ದೀವಿ ಅಂತ ಅಂದ್ಕೊಳ್ಳೋದು, ಭಯ ಪಡೋದು. ಅಯ್ಯೋ ನನ್ನ ಮಗನ ಭವಿಷ್ಯ ಹೇಗೆ, ಅವನ ಮುಂದಿನ ಜೀವನ ಹೇಗೆ ಅನ್ನೋದ್ರ ಬಗ್ಗೆ ಆತಂಕ ಪಡ್ತಾರೆ. ಇನ್ನು ಪೋಷಕರಿಗೂ ಸಹ ನಾವು ಜಾಸ್ತಿ ದೂರೋದಕ್ಕಾಗೋದಿಲ್ಲ, ಯಾಕಂದ್ರೆ ಅವ್ರಿಗೂ ಸಹ ಒಂದು ಸಮಾಜದ ಒಂದು ನಿರೀಕ್ಷೆ, ಸಂಬಂಧಿಕರ ಒಂದು ನಿರೀಕ್ಷೆ, ಪ್ರಶ್ನೆಗಳು, ಮಾರ್ಕ್ಸ್ ಎಷ್ಟು ಬಂತು ನಿಮ್ಮ ಮಗನಿಗೆ 10ನೇ ಕ್ಲಾಸಲ್ಲಿ, PUC ನಲ್ಲಿ ಅಂತ ಒಂದು ಒತ್ತಡ. ಇನ್ನು ಅವರು ತಮ್ಮ ದಿನನಿತ್ಯದ ಒತ್ತಡ, ಉದ್ಯೋಗದ ಒತ್ತಡ ಜೊತೆಗೆ ಸಂಸಾರನೂ ತೂಗಿಸ್ಕೊಂಡು ಈ ಕಡೆ ಮಕ್ಕಳು ಓದಿನ ಕಡೆನೂ ಗಮನ ಕೊಡಬೇಕು, ಅವರು ಒತ್ತಡದಲ್ಲಿ ಇರಬಹುದು. ಹೀಗಾದಾಗ ಮಕ್ಕಳು ಮಾನಸಿಕ ಸ್ಥಿತಿ ಹೇಗಿದೆ ಅಂತ ಅವರು ಯಾವಾಗ ಗಮನ ಕೊಡೋಕೆ ಆಗೋದಿಲ್ವೋ ಅವಾಗ ಎಲ್ಲ ಸಮಸ್ಯೆಗಳು ಹುಟ್ಕೊಳ್ತವೆ. ಆದ್ರೆ ನಾವು ನಮ್ಮ ಮಕ್ಕಳ ಮನಸ್ಸು ಒಂದು ಹೂವಿನ ಹಾಗೆ ಅಂತ ಹೇಳ್ತಾರೆ. ಸೊ ಮಕ್ಕಳ ಮನಸ್ಸು ತುಂಬಾ ಸೂಕ್ಷ್ಮೆ. ತಂದೆ ತಾಯಿಯಾಗಿ ನಾವೇ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಇನ್ಯಾರು ಅರ್ಥ ಮಾಡ್ಕೋತಾರೆ? ನಾವು ಮಕ್ಕಳಿಗೆ ಸಮಾಧಾನ ರೀತಿಯಲ್ಲಿ ಅವರ ಸಮಸ್ಯೆಗಳನ್ನ ಕೇಳಿ, ಆತಂಕಗಳನ್ನ ಅವರು ನಮ್ಮಲ್ಲಿ ಹಂಚಿಕೊಂಡಾಗ ಆದಷ್ಟು ಆತಂಕ ಕಡಿಮೆ ಆಗುತ್ತೆ. ಯಾವಾಗ ಈ ಆತಂಕ ಕಡಿಮೆ ಆಗೋದಿಲ್ವೋ, ಅತಿರೇಕಕ್ಕೆ ಹೋಗುತ್ತೋ, ಅವಾಗ ಮನೋವೈದ್ಯರ ಬಳಿ ಸಲಹೆ ಪಡೆಯೋದು ಉತ್ತಮ.